ದರ್ಶನ್ ಅರ್ಜಿ ವಿಚಾರಣೆ ಅಕ್ಟೋಬರ್ 9ಕ್ಕೆ ಮುಂದೂಡಿಕೆ ಆಗಿದೆ. ದರ್ಶನ್ಗೆ ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಅನ್ನೋ ಆರೋಪವನ್ನ ಅವರ ವಕೀಲರು ಮಾಡಿದ್ರು. ಅದರ ಬಗ್ಗೆ ವಿಚಾರಣೆ ಕೂಡ ನಡೆಯಿತು. ಸವಲತ್ತು ನೀಡದೆ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ, ಹೀಗಾಗಿ ಖುದ್ದು ಪರಿಶೀಲನೆ ಮಾಡಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಜೈಲಿನಲ್ಲಿ ಖುದ್ದು ಪರಿಶೀಲಿಸುವಂತೆ ಸಿಆರ್ಪಿಸಿ 310 ಅಡಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಕೋರ್ಟ್ಗೆ ದರ್ಶನ್ ಪರ ವಕೀಲ ಸುನಿಲ್ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ಅಕ್ಟೋಬರ್ 9ಕ್ಕೆ ಮುಂದೂಡಿದೆ ಕೋರ್ಟ್. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಿಂದ ವಿಚಾರಣೆ ಮುಂದೂಡಿಕೆ ಆಗಿದೆ. ಇದು ದರ್ಶನ್ಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಕೂಡ ನಡೆಯಿತು. SPP ಪ್ರಸನ್ನಕುಮಾರ್ ಅವರು ಕೂಡ ಇದರ ಬಗ್ಗೆ ಹೇಳಿದರು. ಏನೆಲ್ಲ ಬೇಸಿಕ್ ಆಗಿ ಒಬ್ಬ ಖೈದಿಗೆ ಕೊಡ್ಬೋದು, ವಿಚಾರಣಾಧೀನ ಖೈದಿಗೆ ಅದೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದೆ. ಕಿಟಕಿಯಿಂದ ಬಿಸಿಲು ಬರ್ತಿಲ್ಲ, ಅದೆಲ್ಲ ಕೂಡ ಜೈಲಿನವ್ರು ನೋಡ್ಕೊಳ್ಳೋಕ್ಕಾಗಲ್ಲ. ಜೊತೆಗೆ ಪಲ್ಲಂಗ ಹಾಕೋಕ್ಕಾಗಲ್ಲ ಅಂತ ಭಾಳ ಸೂಚ್ಯವಾಗಿ ಹೇಳಿದರು ಪ್ರಸನ್ನಕುಮಾರ್. ಕೇಳಿದ್ನೆಲ್ಲ ಕೊಡೋಕೆ ಅದು ಹೋಟೆಲ್ ಅಲ್ಲ, ಜೈಲ್ ಅಂತ. ಅಂದರೆ ಅದನ್ನು ಭಾಳ ಮಾರ್ಮಿಕವಾಗಿ ಹೇಳಿದರು. ಎಲ್ಲ ಖೈದಿಗಳಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡುತ್ತೋ ದರ್ಶನ್ಗೂ ಕೂಡ ಅದೇ ರೀತಿಯಾದಂಥ ಟ್ರೀಟ್ಮೆಂಟ್, ಏನೇನು ವ್ಯವಸ್ಥೆ, ಬೆಳಗ್ಗೆ ಒಂದು ಅರ್ಧ ಗಂಟೆ ವಾಕ್ಗೆ, ಸಂಜೆ ಒಂದು ಅರ್ಧ ಗಂಟೆ ಎಲ್ಲ ಒಂದು ಫೆಸಿಲಿಟಿಯನ್ನು ಕೊಡಲಾಗಿದೆ. ಊಟ ಕೂಡ ಏನೇನಿದೆ ಅದರ ಪ್ರಕಾರ ನೀಡಲಾಗ್ತಿದೆ ಅಂತ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಮೇಶ್, ಇದೀಗ ನಾವು ಗಮನಿಸ್ತಾ ಇದ್ದೀವಿ ದರ್ಶನ್ ಈ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ, ಸೌಲಭ್ಯಗಳನ್ನು ಅಂತ ಆರಂಭದಿಂದಲೂ ಕೂಡ ಒಂದಷ್ಟು ಇದರ ಬಗ್ಗೆ ಆಕ್ಷೇಪ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಲ್ಲಿಸಿರುವಂಥ ಈ ಅರ್ಜಿಲಿ ಏನಿದೆ, ವಿಚಾರಣೆ 9ನೇ ತಾರೀಕು ಅಂತ ಈಗ ಮಾಹಿತಿ ಸಿಗ್ತಾ ಇರೋದು. ಅವಿನಾಶ್, ಈ ಹಿಂದೆ ಇದ್ರ ಬಗ್ಗೆ ವಿಚಾರಣೆ ಆಲ್ರೆಡಿ ಆಗಿದೆ. ಅಂದ್ರೆ ಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ಯಾವುದೇ ಫೆಸಿಲಿಟಿ ಕೊಡ್ತಾ ಇಲ್ಲ. ಮತ್ತೆ ಹಿಂದೆ ಕೋರ್ಟ್ ಆದೇಶ ಏನಿದೆ ಆ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಅವ್ರ ವಿರುದ್ಧ ನ್ಯಾಯಾಂಗ ನಿಂದನೆ ದಾಖಲಿಸಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಕ್ಲಾರಿಫಿಕೇಶನ್ ಕೇಳಿತ್ತು. ಅದರಂತೆ ಜೈಲು ಅಧಿಕಾರಿಗಳು ಕೂಡ ಕೋರ್ಟ್ಗೆ ಖುದ್ದಾಗಿ ಹಾಜರಾಗಿ SPP ಮೂಲಕ ತಮ್ಮ ಸಮಜಾಯಿಷಿ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಮತ್ತೆ ಕೋರ್ಟ್ ಆದೇಶ ಏನಿದೆ ಅದನ್ನೆಲ್ಲವೂ ನಾವು ಕಂಪ್ಲೈ ಮಾಡಿದೀವಿ ಅನ್ನುವಂತ ಒಂದು ಸಮಜಾಯಿಷಿಯನ್ನು ಅವ್ರು ಕೊಟ್ಟಿದ್ದಾರೆ. ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಿರುವಂತಹ ಆದೇಶನ ಈಗಾಗಲೇ ಅಕ್ಟೋಬರ್ 9 ತಾರೀಕಿಗೆ ರಿಸರ್ವ್ ಮಾಡಿದೆ. ಅವತ್ತು ಆದೇಶ ಕೊಡೋರಿದ್ದಾರೆ. ಈ ಮಧ್ಯೆ ಇವತ್ತು ದರ್ಶನ್ ಪರ ವಕೀಲರು ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. CRPC ಸೆಕ್ಷನ್ 310 ಅಡಿ ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ಏನಂದ್ರೆ ನ್ಯಾಯಾಧೀಶರಿಗೆ ಒಂದು ಅಧಿಕಾರ ಇರುತ್ತೆ. ಏನಂದ್ರೆ ಯಾವ್ದಾದ್ರು ವಿಚಾರದ ಬಗ್ಗೆ ಗೊಂದಲ ಇದ್ದಾಗ ಅಥವಾ ತಾವೇ ಖುದ್ದಾಗಿ ಪರಿಶೀಲನೆ ಮಾಡುವಂತ ಅವಶ್ಯಕತೆ ಇದೆ ಅಂತ ಕಂಡು ಬಂದ್ರೆ ಕೋರ್ಟ್ ತಾನೇ ಅಂದ್ರೆ ಜಡ್ಜ್ ತಾವೇ ಸ್ವತಃ ಸೆಲ್ಗೆ ತೆರಳಿ ಅದನ್ನೆಲ್ಲ ಪರಿಶೀಲನೆ ಮಾಡುವಂತ ಅಧಿಕಾರ ಅವ್ರಿಗೆ ಇರುತ್ತೆ. ಹೀಗಾಗಿ ಇದರ ಪರಿಶೀಲನೆ ಮಾಡಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗಿ ಹೀಗಾಗಿ ಅವ್ರನ್ನ ಈಗಲೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಹೀಗಾಗಿ ಅದು ಸೆಲ್ನಲ್ಲಿ ಇಟ್ಟಿದ್ದಾರೆ ಇಲ್ವೋ ಅನ್ನೋದನ್ನ ಕೋರ್ಟ್ ಸ್ವತಃ ಪರಿಶೀಲನೆ ಮಾಡಲಿ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೋರ್ಟ್ ಈ ಅರ್ಜಿ ವಿಚಾರಣೆಯನ್ನ ಈಗ ಅಕ್ಟೋಬರ್ 9 ತಾರೀಕಿಗೆ ನಿಗದಿ ಮಾಡಿದೆ. ಧನ್ಯವಾದ ಮಾಹಿತಿಗಾಗಿ ರಮೇಶ್. ಸೊ ಇದು ದರ್ಶನ್ಗೆ ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸವಲತ್ತು ನೀಡದೆ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಹೀಗಾಗಿ ಖುದ್ದು ಪರಿಶೀಲಿಸುವಂತೆ ಏನು ಸಿಆರ್ಪಿಸಿಲಿ ಒಂದು ಅವಕಾಶ ಇದೆ, ಸ್ವತಃ ನ್ಯಾಯಾಧೀಶರೇ ಬಂದು ಜೈಲಿನಲ್ಲಿ ವ್ಯವಸ್ಥೆ ಇದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೆ. ಸೊ ಹಾಗಾಗಿ ಸಿಆರ್ಪಿಸಿಯ 310 ಪ್ರಕಾರ ಸ್ವತಃ ತಾವೇ ಬಂದು ಏನು ಫೆಸಿಲಿಟಿಯನ್ನು ಕೊಡ್ತಿದ್ದಾರೆ ಅದನ್ನು ದಯವಿಟ್ಟು ವೀಕ್ಷಿಸಬೇಕು, ಪರಿಶೀಲಿಸಬೇಕು. ಆ ಮೂಲಕ ನಮ್ಮ ಕಕ್ಷಿದಾರರಿಗೆ ನ್ಯಾಯ ಕೊಡಿಸ್ಬೇಕು. ಆದರೆ ಜೈಲಾಧಿಕಾರಿಗಳು ಏನೇನು ವ್ಯವಸ್ಥೆಯನ್ನು ಮಾಡಬೇಕು, ಏನು ಸೌಲಭ್ಯಗಳನ್ನು ಕೊಡ್ಬೋದು ಅದನ್ನು ಕೊಟ್ಟಿದ್ದಾರೆ ಅಂತ SPP ಪ್ರಸನ್ನಕುಮಾರ್ ವಾದ ಮಂಡಿಸಿದರು. ಆದರೆ ಈಗ ಖುದ್ದು ಪರಿಶೀಲನೆ ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಅಕ್ಟೋಬರ್ 9ನೇ ತಾರೀಕಿಗೆ, ಇವತ್ತು 6ನೇ ತಾರೀಕು, ಇನ್ನೇನು 2 ದಿನದಲ್ಲಿ 9ನೇ ತಾರೀಕು ವಿಚಾರಣೆಗೆ ಬರಲಿದೆ.